ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಇಂದ್ರನು ವೃತ್ರನನ್ನು ಕೊಂದುದರಿಂದ ಉಂಟಾದ ಬ್ರಹ್ಮಹತ್ಯವನ್ನು ಬ್ರಹ್ಮನು ಅಗ್ನಿ ಮೊದಲಾದ ನಾಲ್ವರಲ್ಲಿ ಹಂಚಿಟ್ಟುದು ಎಂಬ 288ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಷ್ಮನು ಹೇಳುತ್ತಿರುವನು, ಧರ್ಮಪುತ್ರ, ಆ ಮಹೇಶ್ವರ ಜ್ವರವು ವೃತ್ರನನ್ನು ಹಿಡಿದ ಮೇಲೆ ಅವನ ದೇಹದಲ್ಲಿ ಉಂಟಾದ ಲಕ್ಷಣಗಳನ್ನು ತಿಳಿಸುವೆನು ಕೇಳು. ಆ ದೈತ್ಯನ ಬಾಯಿಂದ ಜ್ವಾಲೆಗಳು ಕಕ್ಕಲ್ಪಡುತ್ತಿದ್ದವು. ಅವನ ಮುಖವು ಅತಿ ಭಯಂಕರವಾಯಿತು. ಅವನ ಬಣ್ಣವು ಕಂದಿತು. ಅವನ ದೇಹದಲ್ಲಿ ನಡುಕವು, ಬಾಯಲ್ಲಿ ದೀರ್ಘ ಶ್ವಾಸವು ಹೊರಟಿತು. ದೇಹದಲ್ಲಿ ತೀವ್ರವಾದ ರೋಮಾಂಚನವೆದ್ದಿತು. ಉಬ್ಬಸವು ಕಾಣಿಸಿತು. ಅವನ ಮುಂಭಾಗದಲ್ಲಿ ಭಯಂಕರವೋ ಅಮಂಗಳಕರವೋ ಆದ ನರಿಯು ಕುಣಿದಾಡಿತು. ಅವನಿಗೆ ಸ್ಮರಣೆ ತಪ್ಪಿತು. ಅವನ ಪಕ್ಕದಲ್ಲಿ ಉರಿಯುವ ಕೊಳ್ಳಿಗಳು ಬೀಳುತ್ತಿದ್ದವು. ಹದ್ದುಗಳು, ಕಾಗೆಗಳು, ನರಿಗಳು, ಬಕಗಳು ಮುಂತಾದ ಮಾಂಸಾಹಾರಿ ಪಕ್ಷಿಗಳು ಅವನ ತಲೆಗೆ ಮೇಲಾಗಿ ರೌದ್ರ ಧ್ವನಿ ಮಾಡುತ್ತಾ ಚಕ್ರಾಕಾರವಾಗಿ ಸುತ್ತುತ್ತಿದ್ದವು. ಇದೇ ಸಮಯದಲ್ಲಿ ದೇವತೆಗಳಿಂದ ಉತ್ಸಾಹಗೊಳಿಸಲ್ಪಟ್ಟ ಇಂದ್ರನು ವಜ್ರಾಯುಧವನ್ನೆತ್ತಿಕೊಂಡು ರಥಾರೂಢನಾಗಿ ವೃತ್ರನಿಗೆ ಎದುರಾದನು. ಅವನನ್ನು ಕಂಡೊಡನೆ ಆ ಮಹಾಸುರನು ಅಮಾನುಷ ಧ್ವನಿಯಿಂದ ಗರ್ಜಿಸಿದನು. ಆ ಜ್ವರದ ತಾಪದಿಂದ ದೊಡ್ಡದಾಗಿ ಆಕಳಿಸಿದನು. ಹೀಗೆ ಅವನು ಬಾಯನ್ನು ತೆರೆದಿರುವ ಸಮಯದಲ್ಲಿ ಇಂದ್ರನು ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿದನು. ಕಾಲ ಮೃತ್ಯುವಿಗೆ ಸಮಾನವಾಗಿ ಪ್ರಬಲ ವೀರ್ಯವುಳ್ಳ ವಜ್ರಾಯುಧವು ಆ ವೃತ್ರನನ್ನು ಕೆಳಕ್ಕೆ ಕೆಡಹಿತು. ವೃತ್ರನು ಬಿದ್ದುದನ್ನು ನೋಡಿ ದೇವತೆಗಳಲ್ಲಿ ಸಂತೋಷ ಕೋಲಾಹಲವೆದ್ದಿತು. ಹೀಗೆ ವಿಷ್ಣು ಶಕ್ತಿಯಿಂದ ಕೂಡಿದ ತನ್ನ ವಜ್ರಾಯುಧದಿಂದ ಇಂದ್ರನು ವೃತ್ರನನ್ನು ಕೊಂದ ಮೇಲೆ ಹಿಂತಿರುಗಿ ಸ್ವರ್ಗವನ್ನು ಸೇರಿದನು. ಆಮೇಲೆ ಆ ವೃತ್ರನ ಶರೀರದಿಂದ ಮಹಾಘೋರವು ಲೋಕ ಭಯಂಕರವೂ ಆದ ಬ್ರಹ್ಮಹತ್ಯೆ ಎಂಬುದು ವಿಕಾರ ರೂಪದಿಂದ ಮೇಲೆದ್ದಿತು. ಅದಕ್ಕೆ ಭಯಂಕರವಾದ ಕೋರೆ ದಾಡೆಗಳು, ಕಪ್ಪು ಹಳದಿ ಬಣ್ಣ ಮಿಶ್ರ ಬಣ್ಣದ ಆಕೃತಿ, ಕೆದರಿದ ತಲೆಗೂದಲು, ಭೀಕರವಾದ ಕಣ್ಣುಗಳು, ಕಂಠದಲ್ಲಿ ಜೋಲುತ್ತಿರುವ ರುಂಡ ಮಾಲೆಗಳು, ರಕ್ತದಲ್ಲಿ ತೊಯ್ದ ಮೈ ಮೇಲೆ ಹೊದೆದ ನಾರಿನ ಬಟ್ಟೆ, ಇಂತಹ ಭಯಂಕರ ಆಕಾರವುಳ್ಳ ಬ್ರಹ್ಮಹತ್ಯೆಯು ಶೂನ್ಯದ ಬೊಂಬೆಯಂತೆ ಹೊರಟು ಬಂದು ತನಗೆ ಕಾರಣಭೂತನಾದ ಇಂದ್ರನನ್ನು ಹಿಡಿಯುವುದಕ್ಕಾಗಿ ಅಲ್ಲಲ್ಲಿ ಹುಡುಕಲಾರಂಭಿಸಿತು. ಸ್ವಲ್ಪ ಕಾಲಕ್ಕೆ ಮೇಲೆ ಇಂದ್ರನು ಲೋಕಕ್ಷೇಮಕ್ಕಾಗಿ ಒಂದು ಕಾರ್ಯವನ್ನು ಉದ್ದೇಶಿಸಿ ಹೋಗುತ್ತಿರುವಾಗ ಅದು ಅಂದರೆ ಆ ಬ್ರಹ್ಮಹತ್ಯೆಯು ಆತನನ್ನು ಹಿಡಿದು ಬಿಟ್ಟಿತು. ಆಗ ಇಂದ್ರನು ತನ್ನ ಮೇಲೆ ಬೀಳುತ್ತಿರುವ ಆ ಬ್ರಹ್ಮಹತ್ಯೆಗೆ ಭಯಪಟ್ಟು ಸೂಕ್ಷ್ಮ ರೂಪದಿಂದ ಒಂದು ಸಣ್ಣ ತಾವರೆ ದಂಟಿನ ನಾಳದಲ್ಲಿ ಪ್ರವೇಶಿಸಿ ಹಲವು ಸಂವತ್ಸರಗಳವರೆಗೆ ಅಲ್ಲಿಯೇ ಅಡಗಿಕೊಂಡಿದ್ದನು. ಆಗಲೂ ಬಿಡದೆ ಆ ಬ್ರಹ್ಮಹತ್ಯೆಯು ಬೆನ್ನಟ್ಟಿ ಅವನನ್ನು ಹಿಡಿಯಿತು. ಇಂದ್ರನು ಅದನ್ನು ತಪ್ಪಿಸಿಕೊಳ್ಳಲು ಎಷ್ಟೋ ಪ್ರಯತ್ನಪಟ್ಟರೂ ಅದನ್ನು ನಿವಾರಿಸಲು ಶಕ್ತನಾಗಲಿಲ್ಲ. ಆ ಬ್ರಹ್ಮಹತ್ಯೆಯಿಂದ ಹಿಡಿಯಲ್ಪಟ್ಟ ಹಾಗೆಯೇ ಅವನು ಪಿತಾಮಹನಾದ ಬ್ರಹ್ಮನಲ್ಲಿಗೆ ಹೋಗಿ ತಲೆಬಗ್ಗಿ ಪ್ರಾರ್ಥಿಸಿದನು. ಆಗ ಬ್ರಹ್ಮನು ಇಂದ್ರನನ್ನು, ಅವನನ್ನು ಬೆನ್ನು ಹಿಡಿದ ಬ್ರಹ್ಮಹತ್ಯೆಯನ್ನು ನೋಡಿ ತನ್ನಲ್ಲಿ ತಾನೇ ಸ್ವಲ್ಪ ಹೊತ್ತು ಆಲೋಚಿಸಿ ಆಮೇಲೆ ಮೃದುವಾಕ್ಯದಿಂದ ಆ ಬ್ರಹ್ಮಹತ್ಯೆಗೆ ಸಮಾಧಾನ ಪಡಿಸುವಂತೆ ಹೀಗೆಂದು ಹೇಳಿದನು. ಎಲೆ ಮಗಳೇ, ಏನಿದು? ನಿನಗೆ ಆಗಬೇಕಾದುದೇನು? ದೇವಾಧಿಪತಿಯಾದ ಇವನನ್ನು ಬಿಟ್ಟು ಬಿಡು. ನಿನಗೆ ಬೇಕಾದುದನ್ನು ನನ್ನಲ್ಲಿ ಕೇಳು ಎಂದನು. ಆಗ ಆ ಪಾಪ ದೇವತೆಯು ಬ್ರಹ್ಮನಿಗೆ ಕೈಮುಗಿದು, ದೇವ, ನೀನು ಲೋಕಗಳನ್ನೆಲ್ಲ ಸೃಷ್ಟಿಸಿದವನು, 3 ಲೋಕಕ್ಕೂ ಪೂಜ್ಯನು, ದೇವಶ್ರೇಷ್ಠನಾದ ನೀನು ಪ್ರಸನ್ನನಾದರೆ ಅದೇ ನನಗೆ ಪರಮ ಲಾಭವು. ಆದರೆ ನನಗೆ ನಿಲ್ಲುವುದಕ್ಕಾಗಿ ಒಂದು ಸ್ಥಳವನ್ನು ನೀನು ಏರ್ಪಡಿಸಿಕೊಡಬೇಕು. ಬ್ರಾಹ್ಮಣರನ್ನು ಕೊಲೆ ಮಾಡಿದವರಿಗೆಲ್ಲ ಇಂತಹ ಮಹಾಪಾತಕವು ಬೆನ್ನಟ್ಟಿ ಬರುವುದೆಂದು ನಿದರ್ಶಿಸುವುದಕ್ಕಾಗಿ ಲೋಕ ರಕ್ಷಣದಲ್ಲಿ ಅಕ್ಕರೆಯುಳ್ಳ ನೀನು ಈ ಸಂವಿಧಾನವನ್ನು ಮಾಡಿದಂತಿದೆ. ನೀನು ನನಗೆ ಬೇರೆ ಸ್ಥಳವನ್ನು ತೋರಿಸುವುದಾದರೆ ನಿನ್ನ ಆಜ್ಞೆಯಂತೆ ಈಗಲೇ ನಾನು ಇಂದ್ರನನ್ನು ಬಿಟ್ಟು ಹೋಗುವೆನು ಎಂದಿತು. ಬ್ರಹ್ಮನು ಅದಕ್ಕೆ ಸಮ್ಮತಿಸಿ ಆ ಬ್ರಹ್ಮಹತ್ಯೆಯನ್ನು ಇಂದ್ರನಿಂದ ತೊಲಗಿಸುವುದಕ್ಕಾಗಿ ಉಪಾಯವನ್ನು ಆಲೋಚಿಸಿ ನಿರ್ಧರಿಸಿಕೊಂಡು ಮೊದಲು ಅಗ್ನಿಯನ್ನು ಮನಸ್ಸಿನಲ್ಲಿ ಸ್ಮರಿಸಿದನು. ಒಡನೆ ಅಗ್ನಿಯು ಬ್ರಹ್ಮನ ಮುಂದೆ ನಿಂತು ತನಗೆ ಏನಾಜ್ಞೆ ಎಂದು ಕೇಳಲು ಬ್ರಹ್ಮನು, ವೀತಿಹೋತ್ರ, ದೇವೇಂದ್ರನನ್ನು ಹಿಡಿದಿರುವ ಈ ಬ್ರಹ್ಮಹತ್ಯೆಯನ್ನು ನಾನು 4 ವಿಭಾಗಿಸಿ ಅವನಿಂದ ತಪ್ಪಿಸಬೇಕೆಂದಿರುವೆನು. ಅದರಲ್ಲಿ ಒಂದು ಪಾಲನ್ನು ನೀನು ಗ್ರಹಿಸಬೇಕು ಎಂದನು. ಆಗ ಅಗ್ನಿಯು, ದೇವ, ನಿನ್ನ ಆಜ್ಞೆಯಂತೆಯೇ ಆಗಲಿ. ಆದರೆ ಅದರಿಂದ ನಾನು ಮುಕ್ತನಾಗುವ ಮಾರ್ಗವನ್ನು ಆಲೋಚಿಸಿ ನನಗೆ ತಿಳಿಸಬೇಕು ಎನ್ನಲು ಬ್ರಹ್ಮನು, ಓ ವೀತಿಹೋತ್ರ,
ಯಾವ ಮನುಷ್ಯನು ಜ್ವಲಿಸುತ್ತಿರುವ ನಿನ್ನನ್ನು ಎಲ್ಲಿಯಾದರೂ ನೋಡಿದಾಗ ಧಾನ್ಯದ ಕಾಳುಗಳಿಂದಲೂ ಔಷಧಿ ರಸಗಳಿಂದಲೂ ಸಮಿತ್ತುಗಳಿಂದಲೂ ನಿನ್ನನ್ನು ಸಂತೋಷಗೊಳಿಸದೆ ತಮಸ್ಸಿನಿಂದ ಆವೃತನಾಗಿರುವನು. ಅಂತಹ ತಾಮಸ ಮನುಷ್ಯನನ್ನು ನಿನ್ನಲ್ಲಿರುವ ಈ ಪಾಪದ ಭಾಗವು ಬೇಗನೆ ಹಿಡಿದು ಅವನಲ್ಲಿಯೇ ನೆಲೆಗೊಂಡಿರಲಿ, ನೀನು ಚಿಂತಿಸಬೇಡ ಎಂದನು. ಒಡನೆ ಅಗ್ನಿಯು ಬ್ರಹ್ಮಾಜ್ಞೆಯನ್ನು ಶಿರಸಾವಹಿಸಿ ಅದಕ್ಕೊಪ್ಪಿದನು. ಆ ಬ್ರಹ್ಮಹತ್ಯೆಯ ನಾಲ್ಕನೆಯ ಒಂದು ಭಾಗವು ಅಗ್ನಿಯಲ್ಲಿ ಪ್ರವೇಶಿಸಿತು. ಆಮೇಲೆ ಬ್ರಹ್ಮನು ಇನ್ನೊಂದು ಭಾಗವನ್ನು ಗಿಡ ಮರ ಹುಲ್ಲು ಮೊದಲಾದ ಸಸ್ಯವರ್ಗಗಳಿಗೆ ಹಂಚಿಕೊಡಲು ಹೋದಾಗ ಅವು ಅಗ್ನಿಯಂತೆಯೇ ಭಯಪಟ್ಟು ಬ್ರಹ್ಮನನ್ನು ಕುರಿತು, ದೇವ, ಮೊದಲೇ ದುರ್ಜೀವನವುಳ್ಳ ನಮ್ಮನ್ನು ಈ ಬ್ರಹ್ಮಹತ್ಯೆಯ ಸಂಬಂಧದಿಂದ ಮತ್ತಷ್ಟು ಕೆಡಿಸುವುದು ಯುಕ್ತವೇ? ನಾವಾದರೂ ಗಾಳಿ ಮಳೆ ಚಳಿಗಳನ್ನೆಲ್ಲ ಸಹಿಸಿಕೊಂಡು ಯಾವಾಗಲೂ ಕಷ್ಟದಲ್ಲಿ ಇರುವವರು. ಜನರು ಕೈ ಬಾಯಿ ಇಲ್ಲದ ನಮ್ಮನ್ನು ಕಡಿದು ಕತ್ತರಿಸಿ ಚಿತ್ರಹಿಂಸೆ ಮಾಡುವರು. ಅದನ್ನೆಲ್ಲ ನಾವು ಸಹಿಸಿಕೊಂಡಿರುವೆವು. ಇಷ್ಟು ಸಾಲದೆ ಈ ಬ್ರಹ್ಮಹತ್ಯೆಯನ್ನು ನಮ್ಮ ಮೇಲೆ ಹೊರಿಸುವೆಯಾ? ಆದರೆ ನಿನ್ನ ಆಜ್ಞೆಯನ್ನು ನಾವು ಮೀರಲಾರೆವು. ಆದುದರಿಂದ ಅದನ್ನು ಕೈಗೊಳ್ಳುವೆವು. ಅದರಿಂದ ನಮಗೆ ವಿಮೋಚನೆಯಾಗುವ ಉಪಾಯವನ್ನು ನೀನೇ ತಿಳಿಸಬೇಕು ಎಂದವು. ಅದಕ್ಕೆ ಬ್ರಹ್ಮನು, ಎಲೈ ಪರ್ವ ಎಲೈ ಪರ್ವಕಾಲವು ಬಂದಾಗ ಯಾವನು ಬುದ್ಧಿ ಕದಲಿ ನಿಮ್ಮನ್ನು ಕಡಿಯುವುದು, ಸೀಳುವುದು, ಕತ್ತರಿಸುವುದು ಇಂತಹ ಕೆಲಸಗಳನ್ನು ಮಾಡುವನೋ ಅವನಿಗೆ ಆ ಪಾಪವು ಅಂಟಿಕೊಳ್ಳಲಿ ಎಂದನು. ಅದರಂತೆಯೇ ವೃಕ್ಷಗಳು ಔಷಧಿಗಳು ಸಮ್ಮತಿಸಿ ಹೊರಟು ಹೋದವು. ಆಮೇಲೆ ಬ್ರಹ್ಮನು ಅಪ್ಸರಸಿಯರನ್ನು ಕರೆದು ಇಂಪಾದ ಮಾತಿನಿಂದ ಸಮಾಧಾನಗೊಳಿಸಿ, ಎಲೆ ಸ್ತ್ರೀಯರೇ, ಇಂದ್ರನ ಮೂಲಕವಾಗಿ ಏರ್ಪಟ್ಟ ಬ್ರಹ್ಮಹತ್ಯೆಯ ನಾಲ್ಕನೆಯ ಭಾಗವನ್ನು ನನ್ನ ಅನುಜ್ಞೆಯಿಂದ ನೀವು ತೆಗೆದುಕೊಳ್ಳಬೇಕು ಎನ್ನಲು ಆ ಅಪ್ಸರಸಿಯರು ಹಿಂದಿನವರಂತೆಯೇ, ದೇವ, ನಿನ್ನ ಆಜ್ಞೆಗೆ ನಾವು ಬದ್ಧರೆ. ಆದರೆ ಆ ಪಾಪವು ಹಿಡಿದ ಮೇಲೆ ಅದು ನಮ್ಮನ್ನು ಬಿಟ್ಟು ಹೋಗುವ ಉಪಾಯವನ್ನು ನಮಗೆ ತಿಳಿಸಬೇಕು ಎಂದರು. ಅದಕ್ಕೆ ಆ ಬ್ರಹ್ಮನು, ಎಲೆ ಅಪ್ಸರಸಿಯರೇ, ರಜಸ್ವಲೆಯರಾದ ಸ್ತ್ರೀಯರಲ್ಲಿ ಭೋಗಕ್ಕಾಗಿ ಕೂಡುವ ಪುರುಷರನ್ನು ಅದು ಹೋಗಿ ಸೇರುವುದು. ಆದುದರಿಂದ ನೀವು ಚಿಂತಿಸಬೇಡಿರಿ ಎಂದನು. ಇದನ್ನು ಕೇಳಿ ಅವರು ಸಂತೋಷದಿಂದ ಹೊರಟು ಹೋದರು. ಆಮೇಲೆ ಬ್ರಹ್ಮನು ಜಲವನ್ನು ನೆನೆಯಲು ಆ ಜಲವು ಅವನ ಮುಂದೆ ಕಾಣಿಸಿಕೊಂಡು, ದೇವ, ಏನಾಜ್ಞೆ ಎಂದವು. ಆಗ ಬ್ರಹ್ಮನು, ವೃತ್ರವಧದಿಂದ ಭಯಂಕರವಾದ ಬ್ರಹ್ಮಹತ್ಯೆಯು ಇಂದ್ರನನ್ನು ಹಿಡಿದಿರುವುದು. ಅದರ ನಾಲ್ಕನೆಯ ಒಂದು ಭಾಗವನ್ನು ನೀವು ಗ್ರಹಿಸಬೇಕು ಎಂದನು. ಅದಕ್ಕೆ ಆ ಜಲವು, ನಿನ್ನ ಆಜ್ಞೆಯಂತೆ ನಡೆಯುವೆವು. ಆದರೆ ನಮಗೆ ಅದರಿಂದ ಮುಕ್ತಿಯನ್ನು ನೀನೇ ಚಿಂತಿಸಬೇಕು. ಲೋಕಕ್ಕೆಲ್ಲ ಪರಮಗತಿ ಎನಿಸಿದ ನೀನು ಈ ಸಂಕಟದಿಂದ ನಮ್ಮನ್ನು ಉದ್ಧರಿಸಬೇಕೆಂದು ಬೇಡುವೆವು. ನಿನ್ನನ್ನು ಬಿಟ್ಟರೆ ನಮಗೆ ರಕ್ಷಕರಾರು ಎಂದವು. ಅದಕ್ಕೆ ಆ ಬ್ರಹ್ಮನು, ನೀವು ಹೆದರಬೇಡಿರಿ. ನಿಮ್ಮನ್ನು ಅಲ್ಪವಾಗಿ ತಿಳಿದು ಬುದ್ಧಿಗೆಟ್ಟು ಯಾವನು ನಿಮ್ಮ ಮೇಲೆ ಮಲಮೂತ್ರಗಳನ್ನು ಬಿಡುವನೋ ಅಥವಾ ಎಂಜಲನ್ನು ಉಗುಳುವನೋ ಅವನಲ್ಲಿ ಆ ಭಾಗವು ಹೋಗಿ ಅಲ್ಲಿಯೇ ನೆಲೆಗೊಳ್ಳುವುದು. ಆಗ ನಿಮಗೆ ಆ ಪಾಪದಿಂದ ವಿಮೋಚನೆಯುಂಟು ಎಂದನು. ಜಲವು ಅದರಂತೆ ಒಪ್ಪಿಕೊಂಡಿತು. ಒಡನೆ ದೇವೇಂದ್ರನನ್ನು ಹಿಡಿದಿದ್ದ ಬ್ರಹ್ಮಹತ್ಯೆಯು ಅವನನ್ನು ಬಿಟ್ಟು ಆ ನಾಲ್ಕು ಸ್ಥಾನಗಳಲ್ಲಿ ವಿಭಕ್ತವಾಯಿತು. ಆಮೇಲೆ ಇಂದ್ರನು ಬ್ರಹ್ಮನ ಅನುಜ್ಞೆಯಿಂದ ಅಶ್ವಮೇಧವನ್ನು ನಡೆಸಿ ಅದರಿಂದಲೂ ಆ ಪಾಪಶೇಷವನ್ನು ಕಳೆದನೆಂದು ನಾವು ಕೇಳಿರುವೆವು. ಇಂದ್ರನು ಸಾವಿರಾರು ಸಂಖ್ಯೆಗಳುಳ್ಳ ಶತ್ರುಗಳನ್ನು ಕೊಂದು ತನ್ನ ರಾಜ್ಯ ಸಂಪತ್ತನ್ನು ಪಡೆದು ಸಂತೋಷದಿಂದಿದ್ದನು. ಓ ಧರ್ಮಪುತ್ರ, ಆಗ ವೃತ್ರಾಸುರನ ರಕ್ತದಿಂದ ಗುಳ್ಳೆಗಳು ಉತ್ಪನ್ನವಾದವು, ನವಿಲುಗಳು ಹುಟ್ಟಿದುವೆಂದು, ಅದರಿಂದಲೇ ನವಿಲುಗಳು ಆಹಾರ ಯೋಗ್ಯವಲ್ಲವೆಂಬುದು ಇನ್ನೊಂದು ಪಾಠಾಂತರವು. ಆದುದರಿಂದ ಧರ್ಮರಾಜ, ಬ್ರಾಹ್ಮಣರಿಗೂ ತಪಸ್ವಿಗಳಿಗೂ ಯಜ್ಞದೀಕ್ಷಿತರಿಗೂ ಯಾವಾಗಲೂ ಕೇಡನ್ನು ಕೋರದೆ ಸಂತೋಷಗೊಳಿಸುತ್ತಿರಬೇಕು. ಅವರು ಭೂದೇವತೆಗಳೆಂದು ಪ್ರಸಿದ್ಧಿಗೊಂಡವರು. ದೇವೇಂದ್ರನು ಮಹಾ ತೇಜಸ್ವಿಯಾದರೂ ತಂತ್ರದಿಂದಲೇ ವೃತ್ರನನ್ನು ಕೊಂದನಲ್ಲವೇ? ನೀನು ಆ ದೇವೇಂದ್ರನಂತೆ ಶತ್ರುಗಳಿಂದ ಪರಾಜಿತನಾಗದೆ ಅವರನ್ನು ಕೊಂದು ಮೇಲೇರುವ ಉಪಾಯವನ್ನು ಮಾಡಬೇಕು. ಈ ವೃತ್ರ ವಧ ಕಥೆಯನ್ನು ಓದಿಸಿದವರ ಸಮಸ್ತ ಪಾಪಗಳು ನೀಗುವವು. ಆ ಮಹಾದೈತ್ಯನ ವಿಷಯದಲ್ಲಿ ಇಂದ್ರನು ನಡೆಸಿದ ಅದ್ಭುತ ಕಾರ್ಯಗಳನ್ನು ನಿನಗೆ ತಿಳಿಸಿದುದಾಯಿತು. ಇನ್ನು ಏನನ್ನು ಕೇಳಬೇಕೆಂದಿರುವೆ ಎಂದನು. ಇದು 288ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.